ಆ ಮಗು ಹುಟ್ಟಿ ಕೇವಲ 1 ದಿನ ಆಗಿದೆ ಅಷ್ಟೇ. ಆದರೆ ಆ ಪೋಷಕರಿಗೆ ಆ ಮುದ್ದಾದ ಮಗು ಬೇಡವಾಗಿದೆ. ತೀರಾ ಕಡುಬಡತನ ಇದೆ, ಮಗುವನ್ನು ಸಾಕಲು ಸಾಧ್ಯವಿಲ್ಲ ಅಂತ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ. ಮುದ್ದಾದ ಗಂಡು ಮಗು ಪಿಳಿ ಕಣ್ಣು ಬಿಡ್ತಿರುವ ಕಂದಮ್ಮನ ನೋಡ್ತಿದ್ರೆ ಎತ್ತಿ ಮುದ್ದಾಡಬೇಕು ಅಂತ ಅನ್ಸುತ್ತೆ. ಆದರೆ ಮಗುವಿನ ಪೋಷಕರಿಗೆ ಹುಟ್ಟಿದ ಒಂದೇ ದಿನಕ್ಕೆ ಮಗು ಬೇಡವಾಗಿದೆ. ಹೌದು, ಮನಕಲಕುವಂತ ವಿಚಿತ್ರ ಘಟನೆ ನಡೆದಿರುವುದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗ್ರಾಮವೊಂದರಲ್ಲಿ. ಹುಟ್ಟಿದ ಮಗುವನ್ನ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟ ಪೋಷಕರು ಬಡತನದ ಬೇಗೆ ಮಗು ಸಾಕಕ್ಕಾಗಲ್ಲ ಅಂತ ಹಸ್ತಾಂತರ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಮಹಿಳೆ ಮೊನ್ನೆಯಷ್ಟೇ ಮಳವಳ್ಳಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಂಡು ಶಿಶುವಿಗೆ ಜನ್ಮ ನೀಡಿದ್ಲು. ಆದರೆ ಜನ್ಮವಿತ್ತು ಒಂದೇ ದಿನಕ್ಕೆ ಪೋಷಕರು ತಮಗೆ ಮಗು ನೋಡಿಕೊಳ್ಳಲು ಸಾಧ್ಯವಿಲ್ಲ, ಮಗು ಹಾರೈಕೆ ಮಾಡಲು ಆರ್ಥಿಕ ಶಕ್ತಿ ಇಲ್ಲ, ಈಗಾಗಲೇ ನಮಗೆ 4 ವರ್ಷದ ಗಂಡು ಮಗುವಿದೆ, ನಾವು ಬಡವರು, ಮಗುವನ್ನ ಬೇರೆಯವರಿಗೆ ನೀಡ್ತೇವೆ ಅಂತ ಹೇಳಿದ್ದಾರೆ. ಈ ವೇಳೆ ಎಚ್ಚೆತ್ತ ಅಧಿಕಾರಿಗಳು ಪೋಷಕರಿಗೆ ಮನವೊಲಿಸಲು ಯತ್ನಿಸಿದ್ರೂ ಪ್ರಯೋಜನವಾಗಿಲ್ಲ. ತಂದೆ ತಾಯಿ ಇದ್ದರೂ ತಬ್ಬಲಿಯಾದ ಕಂದಮ್ಮ. ಸದ್ಯ ಶಿಶುವನ್ನ ನಿಯಮಾನುಸಾರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ತಮ್ಮ ವಶಕ್ಕೆ ಪಡೆದು ಮಂಡ್ಯದ ಸಾಂತ್ವನ ಕೇಂದ್ರಕ್ಕೆ ಹಸ್ತಾಂತರಿಸಿದ್ದಾರೆ. ಸಾಂತ್ವನ ಕೇಂದ್ರದಲ್ಲೇ ಮಗುವಿನ ಆರೈಕೆ ಮಾಡಲಾಗ್ತಾ ಇದೆ. 60 ದಿನದೊಳಗೆ ಪೋಷಕರು ಬಯಸಿದ್ರೆ ಮಗುವನ್ನ ವಾಪಸ್ ನೀಡಲಾಗುವುದು, ಇಲ್ಲದಿದ್ರೆ ಮಗುವನ್ನ ಕಾನೂನಿನ ಪ್ರಕಾರ ದತ್ತು ಸ್ವೀಕರಿಸಿ ಆರೈಕೆ ನೀಡಲಾಗುತ್ತಂತೆ. ಅದೇನೇ ಆಗ್ಲಿ, ಅದೆಷ್ಟೋ ದಂಪತಿಗಳು ತಮಗೆ ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದಾರೆ. ಆದ್ರೆ ಈ ದಂಪತಿಗಳು ಮಾತ್ರ ಹುಟ್ಟಿದ ಮಗುವನ್ನ ಸಾಕೋಕ್ಕಾಗಲ್ಲ ಅಂತ ಒಂದೇ ದಿನಕ್ಕೆ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ದಾರೆ. ಏನೂ ಅರಿಯದ ಹಾಲುಗಲ್ಲದ ಕಂದಮ್ಮ ಮಾತ್ರ ತಂದೆ ತಾಯಿ ಇದ್ದರೂ ತಬ್ಬಲಿಯಾಗಿದೆ. ದಿಲೀಪ್ ಚೌಡಹಳ್ಳಿ, TV9 ಮಂಡ್ಯ.